ಉತ್ತರಾಖಂಡದ ಮದರಸಾ ವಿದ್ಯಾರ್ಥಿಗಳಿಗೆ ಆಪರೇಷನ್ ಸಿಂಧೂರದ ಪಾಠ. ಆಪರೇಷನ್ ಸಿಂಧೂರ ಕುರಿತ ಅಧ್ಯಾಯವನ್ನ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲೂ ಸೇನೆ ನಡೆಸಿದ ಕಾರ್ಯಾಚರಣೆಯ ವಿವರಣೆಯನ್ನ ನೀಡಲಾಗಿದೆ. ಈ ಕುರಿತು ಉತ್ತರಾಖಂಡ ಮದರಸಾ ಶಿಕ್ಷಣ ಮಂಡಳಿ ತೀರ್ಮಾನಿಸಿತ್ತು. ಮಂಡಳಿ ಅಧ್ಯಕ್ಷ ಮುಫ್ತಿ ಶಮೂನ್ ಖಾಸಿಂ ಅವರಿಂದ ತೀರ್ಮಾನ ಆಗಿತ್ತು. ಈ ಕುರಿತಾಗಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಜೊತೆಗೂ ಖಾಸಿಂ ಚರ್ಚೆಯನ್ನ ನಡೆಸಿದ್ರು. ಆಪರೇಷನ್ ಸಿಂಧೂರ್ ಕುರಿತಾಗಿ ಮಕ್ಕಳು ಅರಿಯಬೇಕಾದ ಅಗತ್ಯತೆ ಇದೆ. ಈ ಕುರಿತಾಗಿ ರಾಜನಾಥ್ ಸಿಂಗ್ ಸಹಮತ ವ್ಯಕ್ತಪಡಿಸಿದ್ದಾರೆ ಅಂತ ಖಾಸಿಂ ಅವರು ಹೇಳಿದ್ದಾರೆ. ವಿದ್ಯಾರ್ಥಿಗಳಲ್ಲಿ ದೇಶ ಪ್ರೇಮ ಮೂಡಿಸಲು ಈ ಕ್ರಮ ಅಗತ್ಯ ಅಂತ ಮಂಡಳಿ ಹೇಳಿದೆ. ಉತ್ತರಾಖಂಡದ ಮದರಸಾ ವಿದ್ಯಾರ್ಥಿಗಳಿಗೆ ಆಪರೇಷನ್ ಸಿಂಧೂರದ ಪಾಠ, ಆ ಕಾರ್ಯಾಚರಣೆ ಹೇಗೆ ನಡೆಯಿತು ಅನ್ನೋದರ ಬಗ್ಗೆ ಶೈಕ್ಷಣಿಕ ಪಟ್ಟದಲ್ಲಿ ಸೇರಿಸುವುದಕ್ಕೆ ತೀರ್ಮಾನವನ್ನ ಮಾಡಲಾಗಿದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್. ಉತ್ತರಾಖಂಡದ ಮದರಸಾ ವಿದ್ಯಾರ್ಥಿಗಳಿಗೆ ಆಪರೇಷನ್ ಸಿಂಧೂರದ ಪಾಠ ಮಾಡಬೇಕು, ಅದರ ಅಗತ್ಯತೆ ಇದೆ ಅಂತ ಹೇಳಿ ಮಂಡಳಿ ಹೇಳ್ತಾ ಇದೆ. ನಿಜಕ್ಕೂ ಅಗತ್ಯತೆ ಇದೆಯಾ? ಇದೆಲ್ಲವನ್ನು ಕೂಡ ಪಠ್ಯವನ್ನಾಗಿ ಮಾಡಬಹುದಾ ಅಂತ? ಖಂಡಿತ ರಾಮ್, ಏನು ಈ ಒಂದು ಉತ್ತರಾಖಂಡ ಸರ್ಕಾರ ಈ ತರ ಒಂದು ಮದರಸಾ ಶಿಕ್ಷಣದಲ್ಲಿ, ಅದರಲ್ಲೂ ಸರ್ಕಾರಿ ನೋಂದಾಯಿತ ಮದರಸಾಗಳೇನಿದಾವೆ ಅದರಲ್ಲಿ ಆಪರೇಷನ್ ಸಿಂಧೂರ ಕುರಿತಾಗಿ ಮಕ್ಕಳಿಗೆ ಒಂದು ಪಠ್ಯವನ್ನ ಅಳವಡಿಕೆ ಮಾಡಬೇಕು, ಒಂದು ಅಧ್ಯಾಯದಲ್ಲಿ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಬಗ್ಗೆ ವಿವರಿಸಬೇಕು ಅಂತ ಹೇಳ್ಬಿಟ್ಟು ಏನೊಂದು ಚರ್ಚೆ ಬಂತು. ಆಗ ಮೊದಲಿಗೆ ಕೇಳಿ ಬಂದಿದ್ದೇನೆಂದ್ರೆ ಈ ಒಂದು ಕೋಮು ಆಂಗಲ್ ಅಂದ್ರೆ ಧಾರ್ಮಿಕವಾದಂತ ಒಂದು ಕೋನ ಇದರಲ್ಲಿ ಬಂತು. ಏನಂದ್ರೆ ಈ ಮಕ್ಕಳಿಗೆ, ಅದರಲ್ಲೂ ಮದರಸಾ ಮಕ್ಕಳಿಗೆ ಯಾಕೆ ಈ ಒಂದು ಶಿಕ್ಷಣ ಅಂತ. ಆದ್ರೆ ಇದಕ್ಕೆ ಸಂಬಂಧಪಟ್ಟಂಗೆ ಈ ಒಂದು ಮದರಸಾ ಮಂಡಳಿ ಏನಿದೆ ಅದರ ಅಧ್ಯಕ್ಷರಾದ ಮುಫ್ತಿ ಶಮೂನ್ ಖಾಸಿಂ ಅವ್ರು ಏನ್ ಮಾಡಿದ್ರು, ಮೊದಲಿಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವ್ರನ್ನ ಭೇಟಿ ಮಾಡ್ತಾರೆ. ಭೇಟಿ ಮಾಡಿ ಅವರು ಆಪರೇಷನ್ ಸಿಂಧೂರ ಕುರಿತಾಗಿ ನಮ್ಮ ಮಕ್ಕಳಿಗೆ ಒಂದು ಅರಿವು ಬೇಕಾದಂತ ಅಗತ್ಯತೆ ಇದೆ ಅಂತ ಹೇಳ್ಬಿಟ್ಟು ಮನವರಿಕೆ ಮಾಡ್ತಾರೆ. ಈಗ ನೀವು ಫೋಟೋಗಳಲ್ಲೂ ನೋಡ್ಬೋದು ರಾಜನಾಥ್ ಸಿಂಗ್ ಅವ್ರ ಜೊತೆಗಿನ ಸಭೆಯ ಫೋಟೋಗಳವು. ಆ ಸಂದರ್ಭದಲ್ಲಿ ರಾಜನಾಥ್ ಸಿಂಗ್ ಅವರು ಸಹಮತ ವ್ಯಕ್ತಪಡಿಸ್ತಾರೆ ಖಾಸಿಂ ಅವ್ರ ಮಾತಿಗೆ. ವಿದ್ಯಾರ್ಥಿಗಳಲ್ಲಿ ದೇಶ ಪ್ರೇಮ ಮೂಡಿಸೋದಕ್ಕೆ ಈ ಕ್ರಮ ಅಗತ್ಯ ಅಂತ ಹೇಳುತ್ತೆ. ಸಾಮಾನ್ಯವಾಗಿ ಏನಂದ್ರೆ ಯಾವುದೇ ಒಂದು ಮದರಸಾದಲ್ಲಿ ಧಾರ್ಮಿಕ ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವ ಇರುತ್ತೆ. ಜೊತೆಯಲ್ಲೇನೆ ಮಕ್ಕಳಿಗೆ ಒಂದು ಸಾಮಾಜಿಕ ಪ್ರಜ್ಞೆ ಮತ್ತೆ ರಾಜಕೀಯ ಪ್ರಜ್ಞೆ ಮತ್ತೆ ಒಂದು ಕಳಕಳಿ ಮತ್ತೆ ಏನೊಂದು ಮೂಲಭೂತ ಹಕ್ಕುಗಳು ಮತ್ತೆ ಕರ್ತವ್ಯಗಳ ಬಗ್ಗೆ ಮಾಹಿತಿ ಕೊಡುವಂತ ಕೆಲಸವನ್ನ ಮದರಸಾ ಶಿಕ್ಷಣದಲ್ಲಿ ಮಾಡ್ಲಾಗುತ್ತೆ. ಜೊತೆಯಲ್ಲೇ ಮದರಸಾ ಶಿಕ್ಷಣದಲ್ಲಿ ಒಂದು ವಿಜ್ಞಾನ, ತಂತ್ರಜ್ಞಾನ ಮತ್ತು ಗಣಿತ ಈ ಎಲ್ಲಾ ವಿಚಾರಗಳನ್ನ ಅಳವಡಿಕೆ ಮಾಡ್ಕೊಡ್ಬೇಕು. ಮದರಸಾ ವಿದ್ಯಾರ್ಥಿಗಳು ಕೂಡ ಸಾಮಾನ್ಯ ಶಾಲೆಯ ವಿದ್ಯಾರ್ಥಿಗಳ ರೀತಿಯಲ್ಲೇನೆ ಅವರು ಕೂಡ ಎಲ್ಲಾ ಜ್ಞಾನ ಸಂಪಾದನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಹಿಂದೆ ಕೇಳಿ ಬರ್ತಿರೋ ಮಾತು. ಇದನ್ನ ಈ ಒಂದು ಆಪರೇಷನ್ ಸಿಂಧೂರದ ಒಂದು ಪಠ್ಯ ಅಳವಡಿಕೆ ಮಾಡೋದೇನಿದೆ ಅದು ಇದರ ಮೊದಲ ಹೆಜ್ಜೆ ಅಂತ ಹೇಳ್ಬೋದಾಗುತ್ತೆ. ಯಾಕಂದ್ರೆ ಉತ್ತರಾಖಂಡದಲ್ಲಿ ಬಿಜೆಪಿ ಸರ್ಕಾರ ಇರೋದು, ಹಾಗಾಗಿ ಪುಷ್ಕರ್ ಸಿಂಗ್ ಧಮಿ ಸರ್ಕಾರದ ಈ ಒಂದು ತೀರ್ಮಾನ ಅಂತ ಹೇಳ್ಬಿಟ್ಟು ಮೊದಲಿಗೆ ಬಿಂಬಿತ ಆಗಿತ್ತು. ಆದ್ರೆ ಇದು ಪುಷ್ಕರ್ ಸಿಂಗ್ ಧಮಿ ಅವರ ತೀರ್ಮಾನಕ್ಕಿಂತ ಹೆಚ್ಚಾಗಿ ಉತ್ತರಾಖಂಡ ಮದರಸಾ ಶಿಕ್ಷಣ ಮಂಡಳಿನೇ ಈ ಒಂದು ತೀರ್ಮಾನವನ್ನ ಏಕಪಕ್ಷೀಯ ತಗೊಂಡಿದೆ. ಮತ್ತೆ ಇದು ದೇಶ ಪ್ರೇಮ ಮೂಡಿಸೋದಕ್ಕೆ ಮಕ್ಕಳಲ್ಲಿ ಒಂದು ಒಳ್ಳೆ ನಿರ್ಧಾರ ಅಂತ ಹೇಳಲಾಗಿದೆ. ಇನ್ನು ಈ ಒಂದು ಆಪರೇಷನ್ ಸಿಂಧೂರ ಅಡಿಯಲ್ಲಿ ಏನೆಲ್ಲ ಪಠ್ಯದಲ್ಲಿ ಸೇರ್ಪಡೆ ಆಗುತ್ತೆ ಅನ್ನೋದು ಇನ್ನಷ್ಟೇ ಬಯಲಾಗಬೇಕಾಗಿದೆ. ಯಾಕಂದ್ರೆ ಆಪರೇಷನ್ ಸಿಂಧೂರ ನಿಮ್ಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಮೊದಲಿಗೆ ಏನೊಂದು ಪಾಲ್ಗಾಮಲ್ ದಾಳಿ ನಡೀತು, ಆಗ ಉಗ್ರರು ಧರ್ಮವನ್ನ ಕೇಳಿ ಹತ್ಯೆ ಮಾಡಿದ್ರು ಅನ್ನೋದು ದೊಡ್ಡ ಮಟ್ಟದಲ್ಲಿ ಮಾಧ್ಯಮಗಳಲ್ಲಿ ಹೈಲೈಟ್ ಆಗಿದೆ. ಆದ್ರೆ ಆ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರ ಅಥವಾ ಕೇವಲ ಉಗ್ರ ದಾಳಿ ಅಂತ ಬಿಂಬಿಸ್ತಾರ? ಜೊತೆಗೆ ಆಪರೇಷನ್ ಸಿಂಧೂರ ಸಮಯದಲ್ಲಿ ನಿರ್ದಿಷ್ಟವಾಗಿ ಉಗ್ರರ ನೆಲೆಗಳ ಮೇಲೆ ಮತ್ತೆ ಮದರಸಾಗಳ ಮೇಲೆ ದಾಳಿ ನಡೆಸಿತು ಭಾರತೀಯ ಸೇನೆ. ಅದನ್ನ ಒಂದು ಸ್ಪೆಸಿಫಿಕ್ ಆಗಿ ಮದರಸಾ ಅಂತಾನೆ ನಮೂದು ಮಾಡ್ತಾರ, ಅದಿನ್ನೂ ಗೊತ್ತಿಲ್ಲ. ಒಟ್ನಲ್ಲಿ ಈ ಒಂದು ಪಠ್ಯದ ರೂಪರೇಷೆ ಏನು ಅಂತ ಗೊತ್ತಾಗಿಲ್ಲ. ಆದ್ರೆ ಓವರ್ ಆಲ್ ಆಪರೇಷನ್ ಸಿಂಧೂರದ ಬಗ್ಗೆ ಒಂದು ಪಠ್ಯವನ್ನ ಸೇರ್ಪಡಿಸಿ ಮಕ್ಕಳಲ್ಲಿ ಒಂದು ದೇಶ ಪ್ರೇಮ ಮೂಡಿಸೋದು ಉದ್ದೇಶ ಅಂತ ಹೇಳಲಾಗ್ತಿದೆ. ಸಹಜವಾಗಿ ಈ ಬಗ್ಗೆ ಒಂದು ಪ್ರಶ್ನೆ ಉದ್ಭವಿಸುತ್ತೆ, ಇದು ಕೇವಲ ಮದರಸಾ ಶಿಕ್ಷಣಕ್ಕೆ ಮಾತ್ರ ಯಾಕೆ? ಸಾಮಾನ್ಯವಾಗಿ ಎಲ್ಲಾ ಶಾಲೆಗಳಲ್ಲೂ ಈ ಒಂದು CBSE ಇರ್ಬೋದು, ಸ್ಟೇಟ್ ಸಿಲೆಬಸ್ ಇರ್ಬೋದು, ಸೆಂಟ್ರಲ್ ಸಿಲೆಬಸ್ ಇರ್ಬೋದು, ಎಲ್ಲಾದ್ರಲ್ಲೂ ಇದನ್ನ ಸೇರ್ಪಡೆ ಮಾಡ್ಬೇಕಲ್ವಾ ಅಂತಾನು ಕೂಡ ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ಶುರುವಾಗಿದೆ ರಾಮ್.
ಓಕೆ ಓಕೆ ದಿಲೀಪ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.